ಬೇಕು ಅಂತ ಕೇಳಿದ್ದಾರೆ. ಆದರೆ ಈಗ ಇರುವಂಥದ್ದು ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ತಮಗೆಲ್ಲ ಗೊತ್ತಿದೆ, ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಬೆಡ್ ಆಕ್ಯುಪೆನ್ಸಿ 70% ಇದ್ರೆ ನಾವು ಅವರಿಗೆ ತಾಯಿ ಮಕ್ಕ, ಯಾಕಂದ್ರೆ ಇರುವಂತ ಈಗ ಫೆಸಿಲಿಟಿ ಪೂರ್ತಿ ಉಪಯೋಗ ಆಗ್ತಾ ಇದೆ, ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತಾ ಇದೆ, ಹೆಚ್ಚು ಸಿ ಸೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ ಅವಾಗ ಅಧಿಕ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಕ್ಕಂಥದಕ್ಕೆ ನಾವು ಅನುಮೋದನೆ ತಗೋಬಹುದು. ಕೇಂದ್ರ ಸರ್ಕಾರದ ಗ್ರಾಂಟು ಬರ್ತದೆ, ನಮ್ಮ ಸರ್ಕಾರದ ಗ್ರಾಂಟು ಕೂಡ ಕೊಡ್ತೀವಿ. ಈಗ ಅವರಲ್ಲಿ ಬೆಡ್ ಆಕ್ಯುಪೆನ್ಸಿ ರೇಟ್ ಇರೋದು 70%ಗಿಂತ ಏನ್ ಇರಬೇಕಾಗಿರುವಂಥದ್ದು ಈಗಿರುವಂಥದ್ದು 20% ಇದೆ ಮಾನ್ಯ ಸಭಾಧ್ಯಕ್ಷ. ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ. ಸೊ ಇರೋ ಫೆಸಿಲಿಟಿನೇ ಪೂರ್ತಿ ಉಪಯೋಗ ಆಗ್ತಾ ಇಲ್ಲ. ಇನ್ನು ಹೊಸದಾಗಿ ಇನ್ನೊಂದು ಆಸ್ಪತ್ರೆ ಕೊಟ್ಟು ಮಾಡಕ್ಕೆ ಹೋದ್ರೆ ಅದು ಪ್ರಯೋಜನ ಅಷ್ಟು ಸದ್ಯಕ್ಕೆ ಪ್ರಯೋಜನ ಆಗಲ್ಲ. ಆದ್ರೆ ನಮ್ಮ ಉದ್ದೇಶ ಏನಾಗಿದೆ, ಇಂಥ ಆಸ್ಪತ್ರೆಗಳಿಗೆ ನಾವು ಹಲವಾರು ತಾಲೂಕು ಆಸ್ಪತ್ರೆ ಈ ತರ ಇದೆ, ಯಾಕೆ ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತದೆ ಅಂತ ಹೇಳಿದ್ರೆ ಹೆಚ್ಚು ಜನ ಅಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಡಾಕ್ಟರ್ಸು ಅಲ್ಲಿ ಕೊರತೆ ಇದೆ ಅಂತ. ಅದಕ್ಕೆ ನಾವು ಈಗೇನ್ ಮಾಡ್ತಾ ಇದೀವಿ, ಎಲ್ಲಾ ತಾಲೂಕು ಆಸ್ಪತ್ರೆಗಳನ್ನ ಪ್ರತಿಯೊಂದು ಆಸ್ಪತ್ರೆಗೂ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಅನೆಸ್ಥೆಸಿಸ್ಟ್ಗಳನ್ನ ಇವ್ರನ್ನ ನಮ್ಮ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರನ್ನು ಕೊಡಬೇಕು ಅಂತ ಮಾಡ್ತಾ ಇದೀವಿ. ಸದ್ಯದಲ್ಲೇ ಆರ್ಡರ್ ಇನ್ನೇನು ಸ್ವಲ್ಪ ದಿವಸ ಇಶ್ಯೂ ಆಗ್ತದೆ. ಮೊನ್ನೆ ಇಶ್ಯೂ ಮಾಡಿದ್ದೆ, ಸ್ವಲ್ಪ ಬದಲಾವಣೆ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24/7 ನಡೆದ್ರೆ ಈಗ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ 4 ಗಂಟೆ ಮೇಲೆ ಅಲ್ಲಿ ಯಾರು ಡಾಕ್ಟರ್ ಇರೋದಿಲ್ಲ, ಗೈನಕಾಲಜಿಸ್ಟ್ ಇರೋದಿಲ್ಲ, ಅವಾಗ ಹೆರಿಗೆಗೆ ಬೇರೆ ಕಡೆ ಹೋಗ್ತಾರೆ. ಅದಕ್ಕೆ ನಾವು ಫುಲ್ ಟೈಮ್ ಇರಬೇಕು ಅಂತ ಮಾಡ್ತಾ ಇದೀವಿ. ಅವಾಗ ನಿಮ್ಮ ಬೆಡ್ ಆಕ್ಯುಪೆನ್ಸಿ ಹೆಚ್ಚಾಗ್ತದೆ. ಬೆಡ್ ಆಕ್ಯುಪೆನ್ಸಿ ಹೆಚ್ಚಾದಾಗ ನಿಮ್ಗೆ ಅರ್ಹತೆ ಬರ್ತದೆ, ಅವಾಗ ನೀವು MCH ಕೇಳಬಹುದು. ಸೊ ನಮ್ಮ ಆದ್ಯತೆ ಈಗ ನಿಮ್ಮ ತಜ್ಞ ವೈದ್ಯರನ್ನ, ತಾಯಿ ಮಕ್ಕಳ ತಜ್ಞ ವೈದ್ಯರನ್ನ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಮಾಡ್ತಾ ಇದೀವಿ. ಹಾಗೂ ನಿಮ್ಮ ತಾಲೂಕು ಆಸ್ಪತ್ರೆಗೆ ಅನುಕೂಲ ಆಗ್ತದೆ. ತದನಂತರ ಇಂಪ್ರೂವ್ ಆದ ನಂತರ ಖಂಡಿತ ಅವಾಗ ನಾವು MCH ತಗೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಇನ್ನೊಂದು ಅವ್ರು ಕೇಳಿದರೆ ಸಮುದಾಯ ಆರೋಗ್ಯ ಕೇಂದ್ರ ಒಂದು ಅರ್ಹತೆ ಇದೆ ಅವರಿಗೆ, ನಾವು ಪ್ರಸ್ತಾವನೆ ಇಟ್ಕೊಂಡಿದ್ದೇವೆ. ಈ ವರ್ಷ ಈಗಾಗಲೇ ಏನು ಅನುದಾನ ಕೊಟ್ಟಿದೆ ಈಗೆಲ್ಲ ಪೂರ್ತಿಯಾಗಿ ಭರ್ತಿಯಾಗಿದೆ. ಬರುವ ವರ್ಷದಲ್ಲಾದ್ರೂ ಪ್ರಯತ್ನ ಮಾಡೋಣ ಅಂತ ನಾವು ನಿಮ್ಮ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ವರ್ಷ. ಒಂದ್ ನಿಮಿಷ ಸಭಾಧ್ಯಕ್ಷೆ, ಮಾನ್ಯ ಆರೋಗ್ಯ ಸಚಿವರು, ನಮ್ಮಲ್ಲಿ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಮತ್ತೆ ಹೆಚ್ಚಿಗೆ ಲೇಬರ್ ಕ್ಲಾಸ್ ಇದೆ, ಕಾಫಿ ಎಸ್ಟೇಟ್ ಇರೋದ್ರಿಂದ ತುಂಬಾ ಲೇಬರ್ ಕ್ಲಾಸ್ ಇದಾರೆ. ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಕ್ಕಂಥ ಕಾರಣದಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಹೆಚ್ಚು ಬೆಡ್ ಆಸ್ಪತ್ರೆ ಕೊಡೋಣ, ಇರೋ ಫೆಸಿಲಿಟಿ ಉಪಯೋಗ ಮಾಡದೆ ಹೋದ್ರೆ ಹೊಸ ಆಸ್ಪತ್ರೆ ಕೊಟ್ಟು ಏನ್? ಒಂದ್ ನಿಮಿಷ ಸಭಾಧ್ಯಕ್ಷ, ಒಂದೇ ಸೆಕೆಂಡ್ ಸಭಾಧ್ಯಕ್ಷ, ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ತಾವು ಸಿಬ್ಬಂದಿಯನ್ನ ಕೊರತೆಯನ್ನ ನೀಗಿಸಿದ್ರೆ ಖಂಡಿತವಾಗ್ಲೂ ಕೂಡ ತಮಗೆ ಬೇಕಾದಷ್ಟು ಬರ್ತಾರೆ. ಒಂದ್ ಸೆಕೆಂಡ್ ಸಭಾಧ್ಯಕ್ಷ, ಇದು 2 ನಿಮಿಷ ಟೈಮ್ ಕೊಡ್ಬೇಕು ದಯವಿಟ್ಟು. ಬರ್ತಾರೆ ಸಿಬ್ಬಂದಿಗಳು ಬರ್ತಾರೆ, ದಯವಿಟ್ಟು ಸಿಬ್ಬಂದಿ ಕೊರತೆನ ಫುಲ್ಫಿಲ್ ಮಾಡ್ಕೊಳ್ಳಿ. ಸಕಲೇಶ್ಪುರದಲ್ಲಿ ಮತ್ತು ಆಲೂರಲ್ಲಿ ನ್ಯಾಷನಲ್ ಹೈವೇ ಹೋಗಿದೆ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ. ಈಗಂತೂ ರೋಡ್ ಆದ್ಮೇಲೆ ತುಂಬಾ ಆಕ್ಸಿಡೆಂಟ್ಸ್ಗಳಿದೆ. ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ 4 ಜನ ವೈದ್ಯರುಗಳು ಬೇಕು. ತುರ್ತು ಚಿಕಿತ್ಸೆಗೆ ಬೇಕಾದಂತ ಕೊಠಡಿಗಳಿದಾವೆ, ಎಲ್ಲವೂ ಇದೆ. ಆದರೆ ಡಾಕ್ಟರ್ಗಳಿಲ್ಲ. ದಯವಿಟ್ಟು ಡಾಕ್ಟರ್ಗಳನ್ನ ನಿಯೋಜನೆ ಮಾಡಿ ಕೊಡ್ಲೇಬೇಕು. ತುಂಬಾ ಆಕ್ಸಿಡೆಂಟ್ಸ್ ನ್ಯಾಷನಲ್ ಹೈವೇ ಇದೆ. ಒಂದ್ ಸೆಕೆಂಡ್, ಸಮುದಾಯ ಆರೋಗ್ಯ ಕೇಂದ್ರ ಹೋಬಳಿ ಹೆಡ್ ಕ್ವಾರ್ಟರ್ ಎತ್ತೂರು ಮತ್ತೆ ಹಾನ್ಬಾಳು ಮತ್ತೆ ಕಟ್ಟಾಯ ಹೋಬಳಿಯಲ್ಲಿ 35,000 ಜನಸಂಖ್ಯೆ ಇದೆ. ಎಲ್ಲೂ ಕೂಡ ಒಂದೇ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ. ದಯವಿಟ್ಟು ಈ 3 ಭಾಗಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಟ್ರೆ ಏನಾಗುತ್ತೆ, ಈ ಸಂಜೆ ಮೇಲೆಲ್ಲ ಬರೀ ಆನೆಗಳು ಇದೆಲ್ಲ ತುಂಬಾ ಪ್ರಾಬ್ಲಮ್. ದೂರಿಂದ ಹೋಗ್ಬೇಕು ಅಂತ ಹೇಳಿದ್ರೆ, ಈಗ ಮೊನ್ನೆನೂ ಕೂಡ ಶೋಭಾ ಅಂತಕ್ಕಂಥ ಹೆಣ್ಮಗಳು ಆನೆಯಿಂದ ಮೊನ್ನೆ ತೀರೋಗಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥ ಇಷ್ಟ, ಒಂದ್ ನಿಮಿಷ ಹೇಳ್ತೀನಿ. ಒಂದು ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಿನಿವೇಶನ್ ಏನ್ ಬೇಕು ದಯವಿಟ್ಟು ಮಾಡ್ಕೊಡಿ. ಸಮುದಾಯ ಆರೋಗ್ಯ ಶಿವಲಿಂಗೇಗೌಡ ಹೇಳಿದ್ದೀನಿ, ಹೇಳಿದ್ದೀನಿ, ಕನ್ಸಿಡರ್ ಮಾಡ್ತೀವಿ ಎಂತ ಮುಂದೆ ಚರ್ಚೆ. ಈಗ ಕನ್ಸಿಡರ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ, ಬರುವ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕೊಡುವಂತದಕ್ಕೆ ಅರ್ಹತೆ ಇದೆ ಇನ್ನು ಅಧಿಕವಾಗಿ, ಅದನ್ನ ಬರುವ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಉಳಿದಿರ್ತಕ್ಕಂಥದ್ದು ನೀವೇನ್ ಹೇಳಿದ್ದೀರಾ, ಖಂಡಿತ ಸಿಬ್ಬಂದಿ ಹೆಚ್ಚು ಕೊಡೋಕಿದೆ. ನರ್ಸ್ಗಳು ಕೂಡ, ಡಾಕ್ಟರ್ಸು ನರ್ಸಸ್ ಹೆಚ್ಚು ಕೊಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಮುಂದಿನ ತಿಂಗಳಲ್ಲಿ ಅದೆಲ್ಲ ಆಗ್ತದೆ, ಈ ತಿಂಗಳು ಮರು ತಿಂಗಳಲ್ಲಿ ಆಗ್ತದೆ ಅದು. ಸೊ ಅದರಿಂದ ನಿಮ್ಮ ಆಸ್ಪತ್ರೆ ಇಂಪ್ರೂವ್ ಆಗ್ತದೆ. ಅಜಯ್ ಸಿಂಗ್, ಮನಪಡಿ ವಜ್ಜಲ್, ಶಿವಲಿಂಗೇಗೌಡ. ಸನ್ಮಾನ್ಯ ಅಧ್ಯಕ್ಷರೇ, 653ನೇ ಪ್ರಶ್ನೆಯನ್ನ, ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಟೋಟಲ್ ಮಾಡಿ ಇಷ್ಟಿದೆ ಸರ್. ಆರೋಗ್ಯ ಸಚಿವರೇ
ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಕೊಡ್ತಾ ಇದ್ದೀರಾ? ಆರೋಗ್ಯ ಸಚಿವರೇ, ಉತ್ತರ ಒದಗಿಸಿದಿರಿ. ನನ್ನ ಅಭಿಪ್ರಾಯ ಏನು ಅಂದ್ರೆ, ನೀವು ಸುತ್ತೋಲೆ ಹೊಂಡಿಸಿರೋದೇ ತಪ್ಪು. ಸರ್ಕಾರಿ ಡಾಕ್ಟರ್ನ ತಗೊಂಡು ಆ ಸರ್ಕಾರಿ ಡಾಕ್ಟರ್ಗಳನ್ನ ನೀವು ಖಾಸಗಿ ಆಸ್ಪತ್ರೆ ಮೇಲೆ ಹೋಗಿ ಅವ್ರು ಕೆಲಸ ಮಾಡಿದ್ರೆ, ಅಲ್ಲಿ ಪೇಷಂಟ್ ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತಾರೆ, ಖಾಸಗಿ ಅವ್ರ ನರ್ಸಿಂಗ್ ಹೋಮ್ಗೆ ಒಂದು ಪೇಷಂಟ್ ಬರುತ್ತೆ, ಯಾವುದೋ ಪೇಷಂಟು ತಕ್ಷಣ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ತಕ್ಷಣ ಹೊಟ್ಟಬಿದ್ದು ಆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಆಮೇಲೆ 5 ಗಂಟೆ ಆದಮೇಲೆ ಯಾವುದೇ ಸರ್ಕಾರಿ ಡಾಕ್ಟರ್ನ ನೀವು ಅವ್ರಿಗೆ ಏನೋ ಹೆಚ್ಚಿಂದ ಅದೇನೋ TAD ಅದೇನೋ ಕೊಡ್ಬೇಕಂತ ಅವ್ರ ಡಾಕ್ಟರ್ ನಾನು ಕೇಳ್ತೀನಿ, ಏನ್ರಿ ಯಾತಕ್ಕೋಸ್ಕರ ಹಿಂಗೆ ಹೋಗಿ ಖಾಸಗಿ ನರ್ಸಿಂಗ್ ಹೋಮಿಗೆ ಬರೋ ಕೇಳ್ತೀರಿ? ಎಲ್ಲರನ್ನೂ ಎಲ್ಲ ಪೇಷಂಟ್ಸ್ಗಳನ್ನು ಖಾಸಗಿ ನರ್ಸಿಂಗ್ ಹೋಮಿಗೆ ಬಲ್ಲಿ ಅಂತೇಳಿ ಅಲ್ಲಿ ದುಡ್ಡು ಇಸ್ಕೊಂಡು ಟ್ರೀಟ್ಮೆಂಟ್ ಕೊಡೋದಾದ್ರೆ ಸರ್ಕಾರಿ ಆಸ್ಪತ್ರೆ ಹಾಕಬೇಕು. ಅವ್ರಿಗೆ ಏನು ಫೆಸಿಲಿಟೀಸ್ ಬೇಕು ಕೊಟ್ಟು ಆಮೇಲೆ ಏನು ಮಾಡ್ತೀರಿ ಗೊತ್ತಾ? ರಾತ್ರಿ ಹೊತ್ತು 5 ಗಂಟೆ ಆದಮೇಲೆ ಎಲ್ಲ ಡಾಕ್ಟ್ರು ಹೋಗ್ತಾರೆ, ಯಾರನ್ನಾರು ಒಬ್ರು ಅನಾಸ್ಲಿಸಿಯಾ ಡಾಕ್ಟರ್ನಲ್ಲಿ ಇಡ್ತಾರೆ. ಒಬ್ಬ ಅನಾಸ್ಲಿಸಿಯಾ ಡಾಕ್ಟ್ರು ಆಕ್ಸಿಡೆಂಟ್ ಆಗಿ ಬಂದರೆ ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತಾ? ಅವ್ರ ಕೈಲಿ ಒಬ್ಬ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಫ್ಟು ನೈಟ್ ಅಂಡ್ ಡೇ. ಬೆಳಿಗ್ಗೆ 4 ಜನ ಫೆಸಿಲಿಟೀಸ್ ಇದ್ರೆ ಸಾಯಂಕಾಲ 4 ಜನ ಫೆಸಿಲಿಟೀಸ್ ಇರಬೇಕು. ಆ ಥರ ಮಾಡಿ ಸರ್ಕಾರಿ ಸೇವೆನ ಒದಗಿಸಿದ್ರೆ ನಿಜವಾಗ್ಲೂ ಉಳ್ಕತ್ತಾರೆ. ಖಾಸಗಿ ನರ್ಸಿಂಗ್ ಹೋಮ್ಗಳಿಗೆ ಹೋಗಿ ಇವತ್ತು ಅರ್ಧ ಜನ ಏನಾರ ಆರ್ಥಿಕ ಸಂಕಷ್ಟಕ್ಕೆ ಬಡವರು ಸಿಗಾಕೊಂಡಿದ್ರೆ ಈ ಆರೋಗ್ಯ ಇಲಾಖೆಯ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ನಡೆಯತಕ್ಕಂಥ ಅವ್ಯವಸ್ಥೆ ಅಂತಲಾರ ಹೇಳೋಣ, ದುರಾಸೆ ಅಂತಲಾರ ಹೇಳೋಣ, ಅದೇನೋ ಬಟ್ ಸೇವೆ ಕೊಡ್ತಾವ್ರ ಅವರು 24 hours ಕೊಡ್ತಾರ. ಪ್ರಶ್ನೆ ಅಲ್ಲ, ಇದು ಏನಾದ್ರೂ ಮಾಡಿ ಆ ಡಾಕ್ಟರ್ಗಳ ಇದನ್ನ ಮಾಡಿ ಕಡ್ಡಾಯವಾಗಿ 24 ಗಂಟೆಗಳ ಕಾಲ ಅವರು ಸೇವೆನ ಶಿಫ್ಟ್ ಮಾಡ್ಲಿ. ಹೆಚ್ಚಿಗೆ ಹೊತ್ತು ಮಾಡೋದು ಬೇಡ, 3 ಶಿಫ್ಟ್ ಮಾಡಿ. ಡಾಕ್ಟರ್ ಒಟ್ಟೆ ಎಲ್ಲಿಗೂ ಹೋಗಲ್ಲ, ಡಾಕ್ಟರ್ ಬೇಕಾದಷ್ಟು ಚೆನ್ನಾಗ್ಯಾರ. ಈಗ 5,000 ಜನ ವರ್ಷಕ್ಕೆ MBBS ಮಾಡಿದ್ರೆ ಹೊರಗೆ ಬರ್ತಾವ್ರೆ. ಡಾಕ್ಟರ್ಗಳು ಎಲ್ಲಿಗೂ ಹೋಗ್ತಿಲ್ಲ, ಡಾಕ್ಟ್ರು ಇರ್ತಾರೆ. ಅದರಿಂದ ದಯವಿಟ್ಟು ಇದನ್ನ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಆ ಜನಗಳ. ಆಮೇಲೆ ಸರ್ಕಾರದಿಂದ ಆಸ್ಪತ್ರೆ ಮೆಡಿಸಿನ್ ಕೊಡ್ತೀರಿ, ಆ ಮೆಡಿಸಿನ್ಸ್ಗಳೆಲ್ಲ ಅವ್ರು ತಗೊಂಡು ಆ ಖಾಸಗಿ ನರ್ಸಿಂಗ್ ಹೋಮಲ್ಲಿ ಕೊಟ್ಟು ದುಡ್ಡು ಇಸ್ಕೊತಾರೆ. ಮಂತ್ರಿಗಳೇ, ಇದು ನಾವು ವಾಸ್ತವವಾಗಿ ಕಂಡಿರ್ತಕ್ಕಂಥದ್ದು. ಡಾಕ್ಟರ್ ತಪ್ಪು ಅಂತ ಹೇಳಲ್ಲ, ಯಾರ್ದು ತಪ್ಪಲ್ಲ. ವ್ಯವಸ್ಥೆನ ದಯಮಾಡಿ ತಪ್ಪಿಸ್ಬೇಕು. ನಿಮ್ಮ ಕಳಕಳಿ ಕಾಳಜಿ ಅರ್ಥ ಆಗಿದೆ. ಉತ್ತರ ಕೊಡ್ಬೋದಾ? ಕೊಡಿ ಸ್ವಾಮಿ, ಉತ್ತರ ಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಏನು ಶಿವಲಿಂಗೇಗೌಡರು ಎತ್ತಿದ್ದಾರೆ ಇದು ಬಹಳ ಒಂದು ಮುಖ್ಯವಾದಂತ ಪ್ರಶ್ನೆನೆ. ಇದ್ರ ಬಗ್ಗೆ 2 ಮಾತಿಲ್ಲ. ಈಗೇನಾಗಿದೆ, ನಮ್ಮಲ್ಲಿ ಸರ್ಕಾರಿ ವೈದ್ಯರಿಗೆ ಕೆಲವು ನಿರ್ಬಂಧನೆಗಳಿದೆ. ಖಾಸಗಿ ಅಂತ ಹೇಳಿದ್ರೆ 4 ಗಂಟೆ ಅವರ ಸಮಯ ಅವಧಿಯ ನಂತರ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಿಂದೆ ನಮ್ಮ ಇರುವಂತ ಒಂದು ಕಾನೂನುಗಳಲ್ಲಿ. ಈಗ ಅದರಿಂದ ತೊಂದರೆಗಳಂತೂ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ತಜ್ಞ ವೈದ್ಯರು ಹೆಚ್ಚಿನ ಅಂಶ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂತ ಪಕ್ಕದ ಅವ್ರು ಪ್ರಾಕ್ಟೀಸ್ ಮಾಡುವಂತ ಆಸ್ಪತ್ರೆಗಳಿಗೆ ಅಲ್ಲಿಗೆ ಪೇಷಂಟ್ಸ್ನ ಕಳಿಸುವಂಥದ್ದು ಒಂದು, ಮತ್ತು 2ನೇದು ಅವರ ಆದ್ಯತೆ ಅಲ್ಲಿ ಹೆಚ್ಚಿರ್ತದೆ, ಇಲ್ಲಿ ಕಮ್ಮಿ ಇರ್ತದೆ, ಸಮಯಕ್ಕೆ ಸರಿಯಾಗಿ ಇರದೇ ಇರ್ತಕ್ಕಂಥದ್ದು ಇದೆಲ್ಲ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ. ನಾನೊಂದು ಹೇಳಿಕೆ ಕೊಡಬೇಕು ಇವತ್ತು ಅಂತ ನಿಮ್ಮ ಪತ್ರ ನಾನು ಹೇಳಿದ್ದೆ. ಅದು ಬೇಕು ಈಗಲೇ ಓದ್ಬಿಡ್ಬೋದು ನಾನು, ಯಾಕಂದ್ರೆ ಇದಕ್ಕೆ ಸಂಬಂಧ ಇರುವಂಥದ್ದು ಒಂದು ಹೇಳಿಕೆಯನ್ನು ಇವತ್ತು ನಾನು ಸದನದಲ್ಲಿ ನೀಡಬೇಕಾಗಿತ್ತು. ಅದನ್ನ ನಿಮ್ಮ ಪ್ರಶ್ನೆಗೂ ಕೂಡ ಆ ಹೇಳಿಕೆ ಸಂಬಂಧ ಇರೋದ್ರಿಂದ ಈಗಲೇ ಎಲ್ಲರೂ ಒಪ್ಕೊಂಡ್ರೆ ಆ ಹೇಳಿಕೆ ಈಗಲೇ ನೀಡ್ಬಿಡ್ತೀನಿ. ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರಿ ಆದೇಶಗಳ ಪ್ರಕಾರ ಸರ್ಕಾರಿ ವೈದ್ಯರಿಗೆ ಖಾಸಗಿ ಸೇವೆ ನೀಡಲು ಕೆಲವು ಮಟ್ಟಿಗೆ ಅನುಮತಿ ನೀಡಲಾಗಿದ್ದರೂ ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ, ಇದರ ಒಂದು ಕಾಪಿ ಎಲ್ಲರಿಗೂ ಕೊಡಬೇಕಾಗ್ತದೆ. ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಉಂಟಾಗಬಾರದು ಎಂಬುದು ಸರ್ಕಾರದ ಸ್ಪಷ್ಟ ನಿಲುವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ನಿರಂತರ ಆರೈಕೆ, ತುರ್ತು ಚಿಕಿತ್ಸೆಗಳು ಮತ್ತು ನಿಯಮಿತ ಮೇಲ್ವಿಚಾರಣೆ ಅತ್ಯಂತ ಅವಶ್ಯಕವಾಗಿದೆ. ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿ ಚಿಕಿತ್ಸೆಯಲ್ಲಿ ತೊಡಗುವುದರಿಂದ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟ ಕುಸಿಯುವ ಸಾಧ್ಯತೆಗಳಿದ್ದು, ರೋಗಿಗಳ ಆರೈಕೆಯಲ್ಲಿ ನಿರ್ಲಕ್ಷ್ಯ ಉಂಟಾದ ಹಲವು ನಿದರ್ಶನಗಳು ಸರ್ಕಾರದ ಗಮನಕ್ಕೆ ಬಂದಿವೆ. ಕೆಲವು ಪ್ರಕರಣಗಳಲ್ಲಿ ಗಂಭೀರ ಪರಿಣಾಮಗಳು ಉಂಟಾಗಿವೆ. ಈ ವಿಷಯವಾಗಿ ಮಾನ್ಯ ಲೋಕಾಯುಕ್ತರು ಹಲವಾರು ಸಂದರ್ಭಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು
ತನ್ನ ವರದಿಯಲ್ಲಿ ಸಾರ್ವಜನಿಕ ಸೇವೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಸರ್ಕಾರಿ ವೈದ್ಯರ ಖಾಸಗಿ ಅಭ್ಯಾಸವನ್ನು ನಿಯಂತ್ರಿಸಲು ಶಿಫಾರಸು ಮಾಡಿರುತ್ತಾರೆ. ಕೇರಳ ರಾಜ್ಯ ಸೇರಿದಂತೆ ಇತರ ರಾಜ್ಯಗಳಲ್ಲಿಯೂ ಕಟ್ಟುನಿಟ್ಟಿನ ನಿಯಮಾವಳಿಗಳು ಜಾರಿಯಲ್ಲಿದ್ದು ಖಾಸಗಿ ಸೇವೆಯನ್ನು ಸೀಮಿತಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಗಂಭೀರವಾಗಿ ಪರಿಶೀಲಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟವನ್ನು ಇನ್ನಷ್ಟು ಬಲಪಡಿಸುವುದು ಸರ್ಕಾರದ ಪ್ರಥಮ ಆದ್ಯತೆಯಾಗಿರುವುದರಿಂದ 1. ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದರೆ IPD ಒಳರೋಗಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದೇವೆ. ಕೇವಲ OPD ಮಾತ್ರ ನಡೆಸಬಹುದು, ಕನ್ಸಲ್ಟೇಷನ್ ಮತ್ತು ಮೈನರ್ ಪ್ರೈವೇಟ್ ಅಲ್ಲಿ ಮಾತ್ರ. ಎರಡನೇದು, ಮಾನ್ಯ ಸಭಾಧ್ಯಕ್ಷರೇ, ನಿಯಮಿತ ಸರ್ಕಾರಿ ಕರ್ತವ್ಯಗಳ ಅವಧಿಯ ನಂತರ ಮತ್ತು ಕರ್ತವ್ಯಗಳಿಗೆ ಅಡ್ಡಿಯಾಗದಂತೆ ಹೊರರೋಗಿ ವಿಭಾಗದಲ್ಲಿ ಮಾತ್ರ ಖಾಸಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಅನುಮತಿಸಿದೆ. 3. ಈ ಖಾಸಗಿ ಸೇವೆಯ ಸಂಪೂರ್ಣ ವಿವರಗಳನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಘೋಷಿಸಬೇಕು. ಈ ಷರತ್ತುಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಂಬಂಧಪಟ್ಟ ಸರ್ಕಾರಿ ವೈದ್ಯರ ವಿರುದ್ಧ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಸೂಚಿಸಿದೆ. ಸೊ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದೇನಾಗ್ತಾ ಇತ್ತು ಅಂತ ಹೇಳಿದ್ರೆ, ಮಾನ್ಯ ಶಿವಲಿಂಗೇಗೌಡರು ಏನು ಹೇಳ್ತಾ ಇದ್ರು, ಇಲ್ಲಿರುವಂತ ಪೇಷಂಟ್ಸ್ ನ ಅವರ ಬೇರೆ ಖಾಸಗಿ ಆಸ್ಪತ್ರೆ ಕಳಿಸುವಂತದ್ದು, ಅಲ್ಲಿ ಪ್ರೊಸೀಜರ್ಸ್ ಮಾಡುವಂತದ್ದು, ಸರ್ಜರಿಗಳು ಮಾಡುವಂತದ್ದು, ಅದೆಲ್ಲ ಅದು ಕೂಡ ಒಂದು ಸಮಸ್ಯೆ ಆಗಿತ್ತು. ಇನ್ನೊಂದು, ಅವರ ಆದ್ಯತೆ ಅಲ್ಲಿ ಹೆಚ್ಚಿರ್ತಾ ಇತ್ತು. ಮೂರನೇದು ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಎಮರ್ಜೆನ್ಸಿ ಇದ್ದಾಗ, ಈಗ ಯಾರೋ ಒಬ್ರು ಸ್ತ್ರೀ ರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರು ನಮ್ಮಲ್ಲಿ ಸೇವೆಯಲ್ಲಿ ಇರ್ತಾರೆ, ಅವರು ಬೇರೆ ಕಡೆ IPD ಪೇಷಂಟ್ ಅವರು ತಗೊಂಡಿರ್ತಾರೆ. ಇಲ್ಲಿ ಎಮರ್ಜೆನ್ಸಿ ಆದಾಗ ಅವ್ರು ತುರ್ತಾಗಿ ಬರಬೇಕು, ಅವ್ರು ಬರಕ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಸೊ ನಮಗೆ ತುರ್ತಾಗಿ ಅವ್ರು ಬರಲೇಬೇಕಾಗ್ತದೆ. ಇದೆಲ್ಲ ಸಮಸ್ಯೆ ಇರೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಬಹಳ ಕೆಟ್ಟ ಪರಿಣಾಮಗಳಾಗಿದೆ. ಅದಕ್ಕೆ ನಾವು IPDಯನ್ನ ತಗೋಬಾರ್ದು. ಅವರು IPDಯನ್ನ ನಾವು ನಿಷೇಧ ಮಾಡಿದ್ರೆ ಬಹಳಷ್ಟು ಒಂದು ಸಮಸ್ಯೆಗಳು ಇದಕ್ಕೆ ಪರಿಹಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಆವಾಗ ಆಸ್ಪತ್ರೆಯಲ್ಲಿ ಅಷ್ಟೊಂದು ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ. ಅವರ ಒಂದು ಆದ್ಯತೆ ನಮ್ಮ ಆಸ್ಪತ್ರೆಯಲ್ಲಿ ಇರ್ತದೆ. ಸೊ ಅದರಿಂದ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇದರಿಂದ ಬಹುಶಃ ನಮ್ಮ ವೈದ್ಯರಿಗೆ ಬಹಳಷ್ಟು ಕೆಲವರಿಗೆ ಇದರಿಂದ ಸ್ವಲ್ಪ ಸಮಸ್ಯೆ ಮತ್ತು ಅವರು ಇದನ್ನ ವಿರೋಧನೂ ಕೂಡ ಮಾಡಬಹುದು ಸರ್ಕಾರಿ ವೈದ್ಯರು. ಆದ್ರೆ ಎಲ್ಲ ಒಂದು ಏನು ಸುಧಾರಣಾ ಆಯೋಗ ಏನಿತ್ತು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಬೇರೆ ಬೇರೆ ರಿಪೋರ್ಟ್ಸ್ ಅಲ್ಲೂ ಕೂಡ ಎಲ್ಲಾ ಕಡೆ ಸರ್ಕಾರಿ ವೈದ್ಯರು ಪ್ರೈವೇಟ್ ಪ್ರಾಕ್ಟೀಸ್ಗೆ ನಾವು ಆದಷ್ಟು ಮಟ್ಟಿಗೆ ಅಲೋ ಮಾಡಬಾರ್ದು ಅಂತ. ಪರ್ಮನೆಂಟ್ ವೈದ್ಯರು ಕಾಂಟ್ರಾಕ್ಟ್ ಅಲ್ಲಿ ಕೂಡ ಇದು ಅಪ್ಲೈ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ಬೇಕಲ್ಲ, ಅವ್ರಿಗೂ ಇದು ಅಪ್ಲೈ ಆಗ್ತದೆ. ನಮ್ಮಲ್ಲಿ ಯಾರೇ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಅಪ್ಲೈ ಆಗ್ತದೆ ಇದು. ಸೊ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಖಂಡಿತ ಕೆಲವರಿಗೆ ಇದರಿಂದ ಇದು ಕಹಿ ಆಗುತ್ತೆ. ಯಾರಿಗೆ ಖಾಸಗಿಯಲ್ಲಿ ಇವತ್ತು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಜೊತೆಲಿ ಇದ್ದಾರೆ, ಅವ್ರಿಗೆ ಇದು ಖಂಡಿತ ಇದು ಇಷ್ಟ ಆಗೋದಿಲ್ಲ. ಆದ್ರೆ ನಮ್ಮ ಇಲಾಖೆ ಹಿತದೃಷ್ಟಿಯಿಂದ, ಮುಂದಾಲೋಚನೆ ಹಿತದೃಷ್ಟಿಯಿಂದ, ಭವಿಷ್ಯದಲ್ಲಿ ಒಂದು ಒಳ್ಳೆ ವ್ಯವಸ್ಥೆಗೆ ಹೋಗ್ಬೇಕಾಗಿರೋದ್ರಿಂದ ಈ ಒಂದು ತೀರ್ಮಾನ ತಗೊಂಡಿದ್ದೇವೆ. ಇದರಿಂದ ಖಂಡಿತ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ಈ ನಿಯಂತ್ರಣ ಕೂಡ ಆಗುತ್ತೆ. ತಾವೇನ್ ಕೇಳ್ತಾ ಇದ್ದೀರಾ, ಅದರ ನಿಯಂತ್ರಣ ಕೂಡ ಇದ್ರ ಮುಖಾಂತರ ಮಾಡೋಕ್ ಸಾಧ್ಯ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ತಗೊಂಡಿರೋ ನಿರ್ಧಾರ ಸ್ವಾಗತ ಮಾಡೋಣ. ಆದ್ರೆ ಈ ನಿರ್ಧಾರದಿಂದ ಈ ದಂಧೆ, ಇದೊಂದು ದಂಧೆ, ಇದು ನಿವಾರಣೆ ಆಗುತ್ತೆ ಅಂತೇಳಿ ನನ್ನ ಭಾವನೆ ಇಲ್ಲ. ಬಡವರಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಏನ್ ಮಾಡ್ಬೇಕು ಹೇಳಿ. ಖಾಸಗಿ ವೈದ್ಯರು ಯಾವುದೇ ಕಾರಣದಿಂದ ಫ್ರೀಯಾಗಿ ಹೋಗಿ ಬೇಕಾದ್ರೆ ಟ್ರೀಟ್ಮೆಂಟ್ ಯಾರ್ದಾರ ರೈತರ ಮನೆಗೆ ಕೊಟ್ಟು ಬರಲಿ, ಇವನಿಗೆ ಕೊಟ್ಟು ಬರಲಿ. ಆದ್ರೆ ಅವರು ಇಲ್ಲಿ ಸರ್ಕಾರ ದುಡ್ಡು ತಗೊಂಡು ಸರ್ಕಾರದಿಂದ ಅವ್ರು ಮತ್ತೆ OPD ತಗೊಂಡ್ರು ಅಷ್ಟೇ, ಯಾವ್ದು ತಗೊಂಡ್ರು ಅಷ್ಟೇ ಡಾಕ್ಟರ್ ನಿಲ್ಲಲ್ಲ. ಅವ್ರದ್ದು ಒಂದೇನೋ ಕಂಡೀಷನ್ ಇದೆ, ನಮಗೆ ಕೊಡ್ತಕ್ಕಂಥ ಸವಲತ್ತುಗಳು ಸಾಕಾಗ್ತಾ ಇಲ್ಲ, ಅದನ್ನು ಹೆಚ್ಚಿಸ್ಲಿ ಅಂತಕ್ಕಂಥದ್ದು. ನೀವು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿ ಅವ್ರನ್ನ ಯಾವುದೇ ಕಾರಣದಿಂದ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಹೋಗ್ಬಾರ್ದು. ಯಾಕೆಂದ್ರೆ ಕಾಯಿಲೆ 12 ಗಂಟೆ ಬರುತ್ತೆ ಸ್ವಾಮಿ, 6 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆರ್ಥೋಪೆಡಿಕ್ ಡಾಕ್ಟರ್ ಇರಲ್ಲ, ಖಾಸಗಿಗೆ ಹೋಗ್ಬೇಕು. ಅಲ್ಲ, ನೀವು ಇದು ಇಂಥ ಸಮಸ್ಯೆ ಬಗೆಹರಿಸಬೇಕ್ರಿ. ಶಿವಲಿಂಗ ಅವ್ರೆ, ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ನೀವು ಹೇಳುವಂತ ವಿಚಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.